ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಗೆ ಒಂದು ಗುಡ್ ನ್ಯೂಸ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೀವು ಆಲ್ರೆಡಿ ಎಂಜಲ್ ಲೋನ್ ಅಕೌಂಟ್ ಓಪನ್ ಮಾಡಿದ್ದೀರಾ, ಯೂಸ್ ಮಾಡ್ತಾ ಇದ್ದೀರಾ. ಬಟ್ ಒಂದಿಷ್ಟು ಜನ ಯೂಸ್ ಮಾಡ್ತಾ ಇಲ್ಲ, ಹಾಗೆ ಓಪನ್ ಮಾಡಿಬಿಟ್ಟಿದ್ದೀರಾ. ಯಾಕಪ್ಪ ಅಂತಂದ್ರೆ ಒಂದು ಭಯ ಇರುತ್ತೆ, ಹೆಂಗಪ್ಪ ಟ್ರೇಡ್ ಮಾಡೋದು, ನಾ ಮಾಡಿಬಿಟ್ಲಿ ಲಾಸ್ ಆದ್ರೆ ಹೆಂಗೆ, ಪ್ರಾಫಿಟ್ ಆದ್ರೆ ಓಕೆ, ಲಾಸ್ ಆದ್ರೆ ಹೆಂಗ್ ಮಾಡೋದು, ದುಡ್ಡು ಇದ್ದೆಲ್ಲ ಹೋಗ್ಬಿಡುತ್ತಲ್ಲ ಅಂತ ಒಂದು ಟೆನ್ಷನ್ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಟೆನ್ಷನ್ ಏನಿರುತ್ತಪ್ಪ ಅಂತಂದ್ರೆ ಆಪರೇಟ್ ಮಾಡೋದು ಹೆಂಗೆ, ಸೊ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಒಂದ್ಸಲ ಅಕೌಂಟ್ ಓಪನ್ ಮಾಡಿದ್ಮೇಲೆ. ಓಕೆ, ಅದಕ್ಕೆ ನಾನು ನಿಮಗೆ ಒಂದು ಸೊಲ್ಯೂಷನ್ ತಂದಿದ್ದೀನಿ. ಸೊ ನಂದು ಒಂದು ಟ್ರೈನಿಂಗ್ ಇದೆ. ಆ ಟ್ರೈನಿಂಗ್ನ ನೀವು ಏಂಜಲ್ ಒನ್ ಅಕೌಂಟ್ ಏನು ನಿಮ್ಮ ಹತ್ರ ಇದೆಯಲ್ಲ ಅದನ್ನ ಪ್ರೋ ಅಕೌಂಟಿಗೆ ಕನ್ವರ್ಟ್ ಮಾಡಿದ್ರೆ ಫ್ರೀ ಆಫ್ ಕಾಸ್ಟ್ ನಿಮಗೆ ಲಿಂಕ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದು 18 to 19 ಅವರ್ ಟ್ರೈನಿಂಗ್ ಇದೆ. ಆ ಟ್ರೈನಿಂಗ್ ನೀವು ನೋಡಿದ ಮೇಲೆ ಇಂಗ್ಲೀಷಲ್ಲಿದೆ. ನಿಮಗೆ ಆಲ್ಮೋಸ್ಟ್ ಎಲ್ಲ ಡೌಟ್ಸು ಕ್ಲಿಯರ್ ಆಗುತ್ತೆ. ಮಾರ್ಕೆಟಲ್ಲಿ ಯಾವಾಗ ಯಾವ ರೀತಿ ಎಂಟ್ರಿ ಕೊಡಬೇಕು, ಯಾವಾಗ ಎಕ್ಸಿಟ್ ಕೊಡಬೇಕು, ಮ್ಯೂಚುವಲ್ ಫಂಡಲ್ಲಿ ಯಾವಾಗ ಎಂಟ್ರಿ ಕೊಡಬೇಕು, ಯಾವಾಗ ಎಕ್ಸಿಟ್ ಕೊಡಬೇಕು, ಯಾವಾಗ ನಾವು ಪೋರ್ಟ್ಫೋಲಿಯೋದಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕು, ಯಾವಾಗ ಪೋರ್ಟ್ಫೋಲಿಯೋದಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಬೇಕು, ಇದೆಲ್ಲ ಡಿಟೇಲ್ಡ್ ಅನಾಲಿಸಿಸ್ ನಿಮಗೆ ಸಿಗುತ್ತೆ. ಸೊ ಇದೆಲ್ಲ ನಂಬಲಿಕ್ಕೆ ಆಗಲ್ಲ. ಯಾಕಪ್ಪ ಅಂತಂದ್ರೆ ನಾನು ನಿಮ್ಮ ಥರನೇ ಇದ್ದೆ ಸ್ಟಾರ್ಟಿಂಗಲ್ಲಿ. ಇದನ್ನೆಲ್ಲ ಕಲೀಲಿಕ್ಕೆ ನನಗೆ 4 ರಿಂದ 5 ವರ್ಷ ಟೈಮ್ ಹಿಡಿತು. ಅದಾದ್ಮೇಲೆ ಅದನ್ನೇ ಒಂದು ಸ್ಟ್ರಕ್ಚರ್ಡ್ ವೇಯಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿಬಿಟ್ಟು ಅದನ್ನು ಉಡಿಮೆದಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಫ್ರೀ ಆಫ್ ಕಾಸ್ಟ್ ನೋಡ್ಬೋದು. ಓಕೆ, ಸೊ ಅದು ಒಂದು ನಿಮಗೆ ಬೆನಿಫಿಟ್. ಈಗ ನಿಮಗೆ ನಿಮಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ, ಏನಪ್ಪ ಇವ್ರು ಏನೋ ಹೇಳ್ತಾರೆ, ಏನೋ ಅಕೌಂಟ್ ಓಪನ್ ಮಾಡಿದ್ರೆ ಹಿಂಗೆಲ್ಲ ಆಗುತ್ತೆ ಅಂತ ಏನು ಭಯ ಇತ್ತಪ್ಪ ಅಂತಂದ್ರೆ ನಿಮಗಾಗಿ ಒಂದು ಇನ್ನೊಂದು ಸ್ಪೆಷಲ್ ಆಫರ್ ಇದೆ. ಅದೇನಪ್ಪ ಅಂತಂದ್ರೆ ನೀವು ಅಕೌಂಟ್ನ ಆಕ್ಟಿವೇಟ್ ಮಾಡಿ ಪ್ರೋ ಅಕೌಂಟಿಗೆ ಕನ್ವರ್ಟ್ ಮಾಡೋದ್ರಿಂದ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ನಿಮಗೆ ಅಡ್ವೈಸ್ ಕೊಡ್ತಾರೆ ಫ್ರೀ ಆಫ್ ಕಾಸ್ಟ್ ಫಾರ್ 1 ಮಂತ್. ಅವ್ರ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಅದನ್ನ ಅವ್ರನ್ನ ಅನಾಲಿಸಿಸ್ ಮಾಡಿಬಿಟ್ಟು ನಿಮ್ಗೆ ಯಾವ ಅಡ್ವೈಸರ್ ಬೇಕು ಅವ್ರನ್ನ ಪಿಕ್ ಮಾಡಿ, ನಾಟ್ ನೆಸೆಸರಿ ಯು ನೀಡ್ ಟು ಟ್ರೇಡ್ ಇನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ಸ್ಟಾಕಲ್ಲಿ ಕ್ಯಾಶಲ್ಲಿ ಬೈ ಮಾಡಿ ಸೆಲ್ ಮಾಡ್ಬೋದು, ಸ್ವಿಂಗ್ ಟ್ರೇಡಿಂಗ್ ಮಾಡ್ಬೋದು, ಸ್ಟಾಕ್ ಆಪ್ಷನ್ಸ್ ಮಾಡ್ಬೋದು, ಕಮಾಡಿಟಿ ಮಾಡ್ಬೋದು. ನಿಮ್ಮ ಬಜೆಟ್ ಯಾವ ರೀತಿ ಇದೆ ಆ ರೀತಿ ನೀವು ಟ್ರೇಡಿಂಗ್ ಮಾಡ್ಬೋದು. ಓಕೆ, ಟ್ರೇಡಿಂಗ್ ಅಂದ್ರೆ ಇಂಟ್ರಾಡೇ ಅಂತಾನೆ ಅಲ್ಲ, ಸ್ವಿಂಗ್ ಟ್ರೇಡಿಂಗು ಮಾಡ್ಬೋದು. ಓಕೆ, ಅದನ್ನೆಲ್ಲ ಮಾಡ್ಬೇಕಪ್ಪ ಅಂತ ನೀವು ಎಂಜಲ್ ಒನ್ ಅಕೌಂಟಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಜಸ್ಟ್ ಆ ರೀತಿ ಮಾಡಿದ್ರೆ ಸಾಕು. ಓಕೆ, ಇದೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ನೀವು ಗ್ಲೋಬಲ್ ಏನಾಗ್ತದೆ ನೋಡ್ತಾ ಇದ್ರೆ ಅದಕ್ಕೆ ಹೇಳ್ತಾ ಇರೋದು. ಓಕೆ, ಎಂಜಲ್ ಒನ್ ಅಕೌಂಟಿಗೆ ಲಾಗಿನ್ ಮಾಡಿದ್ಮೇಲೆ ಇಲ್ಲಿ ಹೋಮ್ ಅಲ್ಲಿ ಕ್ಲಿಕ್ ಮಾಡಿ. ಹೋಮ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಆಪ್ಷನ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗ್ನಲ್ಸ್ ಅಂತ ಈ ರೀತಿ ಬರುತ್ತೆ, ಈ ರೀತಿ ಪ್ರೋ ಇನ್ಸೈಟ್ ಅಂತ ಬರುತ್ತೆ. ನೀವು ಪ್ರೋ ಇನ್ಸೈಟ್ಗೆ ಹೋದ್ಮೇಲೆ ವೆಲ್ಕಮ್ ಟು ಪ್ರೋ ಇನ್ಸೈಟ್ ಇದು ನೀವು ಸಬ್ಸ್ಕ್ರೈಬ್ ಆದ್ರಪ್ಪ ಅಂದ್ರೆ ನಿಮಗೆ ಡಿಫ್ರೆಂಟ್ ಪ್ಲಾನ್ಸ್ ಇದಾವೆ. ಫ್ಯೂಚರ್ಸ್ ಬೈ ನೀವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡ್ತಾರೆ ಅಂದ್ರೆ ಇವ್ರು ನಿಮಗೆ ಅಡ್ವೈಸ್ ಕೊಡ್ತಾರೆ. ಇವ್ ಹೀಗೆ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್. ಓಕೆ, ಅದಾದ್ಮೇಲೆ ಸ್ಟಾಕ್ ಆಪ್ಷನ್ಸ್ ಬೈ ಸುನೀಲ್ ಅಂತಂದ್ರೆ ಇವ್ರು ನಿಮಗೆ 8 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಇವ್ರು ನಿಮಗೆ 86% ವಿನ್ ರೇಷಿಯೋ ಇದೆ ಇವ್ರದ್ದು, ಅಕ್ಯುರಿಸಿ 7 ಪ್ರಾಫಿಟ್ 3 ಲಾಸಸ್ ಇದೆ 10 ಕಾಲಲ್ಲಿ. ಓಕೆ, ಸೊ ಈ ರೀತಿ ಎಲ್ಲ ಇದೆ ನಿಮಗೆ. ಅದಾದ್ಮೇಲೆ ಅವೈಲೇಬಲ್ ಪ್ಲಾನ್ಸ್ ಇದಾವೆ, ಸ್ಟಾಕ್ಸು, ಫ್ಯೂಚರ್ಸು, ಸ್ಟಾಕ್ ಆಪ್ಷನ್ಸ್, ಇಂಡೆಕ್ಸ್ ಆಪ್ಷನ್ಸು, ಕಮೋಡಿಟಿ ಯಾವುದಲ್ಲೂ ಟ್ರೇಡ್ ಮಾಡಿ. ಸ್ಟಾಕ್ಸ್ ಅಂದ್ರೆ ಏನಪ್ಪ, ಇವರು ಈಗ ಇಕ್ವಿಟಿ ಬೈ ಸರ್ ಇದೆ. ಇವು 10 ಕಾಲ್ ಕೊಟ್ಟಿದ್ದಾರೆ, 8 ಪ್ರಾಫಿಟ್ ಆಗಿದೆ, 5 ಲಾಸ್ ಆಗಿದೆ. ಜಸ್ಟ್ ಇವು ಕ್ಲಿಕ್ ಆನ್ ದಿಸ್ ಲಿಂಕ್. ಓಕೆ, ಯು ವಿಲ್ ಸಿ ಅವ್ರದ್ದು ಯಾವ್ಯಾವ ಸ್ಟಾಕ್ ಕೊಟ್ಟಿದ್ದಾರೆ, ಅವ್ರ ಪರ್ಫಾರ್ಮೆನ್ಸ್ ಹೆಂಗಿದೆ, ಸಿಗ್ನಲ್ಸ್ ಎಷ್ಟಾಗಿದೆ, ಟಾರ್ಗೆಟ್ ಎಷ್ಟಾಗಿದೆ, ಇಕ್ವಿಟಿ ಅರ್ಲಿ ಎಕ್ಸಿಟ್ ಎಷ್ಟಾಗಿದೆ, ಪ್ರಾಫಿಟ್ ಎಷ್ಟು ಬುಕ್ ಮಾಡಿದ್ದಾರೆ, ಎಷ್ಟು ಪರ್ಸೆಂಟ್ ಬುಕ್ ಮಾಡಿದ್ದಾರೆ. ಜಸ್ಟ್ ಕ್ಲಿಕ್ ಆನ್ ಸ್ಟಾರ್ಟ್ ಫ್ರೀ ಟ್ರಯಲ್. ಈ ಸ್ಟಾರ್ಟ್ ಫ್ರೀ ಟ್ರಯಲ್ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಫ್ರೀ ಆಕ್ಟಿವೇಟ್ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ. ಅದನ್ನು ನೀವು ಯೂಸ್ ಮಾಡ್ಕೊಂಡು ನೀವು ಎಂಜಲ್ ಒನ್ನಲ್ಲಿ ಟ್ರೇಡಿಂಗ್ನ ಮಾಡ್ಬೋದು. ಓಕೆ, ಸೊ ಅವ್ರ ಬ್ಯಾಕ್ಗ್ರೌಂಡ್ ಏನು, ಚಾರ್ಟೆಡ್ ಅಕೌಂಟೆಂಟ್, ಟಾಪರ್ ಫ್ರಮ್ ಎಸ್ ಪಿ ಜೈನ್ ಇನ್ಸ್ಟಿಟ್ಯೂಟು, ಇದೆಲ್ಲ ಸೆಬಿ ರಿಜಿಸ್ಟರ್ಡ್ ಇಕ್ವಿಟಿ ಎನಾಲಿಸ್ಟು, ಇದೆಲ್ಲ ಇದೆ. ಇವರಿಂದ ನೀವು ಅಡ್ವೈಸ್ ತಗೊಂಡು ಸಹ ನೀವು ಟ್ರೇಡಿಂಗ್ನ ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ನನ್ನ ಟ್ರೈನಿಂಗ್ ಜೊತೆಗಿತ್ತಪ್ಪ ನಿಮಗೆ ಅಡ್ವಾಂಟೇಜು. ಯಾಕಪ್ಪ ಅಂತಂದ್ರೆ ಅವ್ರು ಹೇಳಿದ್ ಕರೆಕ್ಟ್ ಇದೆಯೋ ಇಲ್ಲ ಅಂತ ಅನಾಲಿಸಿಸ್ ಮಾಡೋದು ತುಂಬಾ ಈಸಿ ಆಗುತ್ತೆ. ನೀವು ಹೇಳಿ ಇದೇನು ಸರ್ ನೀವು ಸೆಬಿ ರಿಜಿಸ್ಟರ್ಡ್ಗಿಂತ ನೀವು ಜಾಣ್ರ ಅಂತ ನೀವು ಕೇಳ್ಬೋದು. ನೀವು ಒಂದ್ಸರಿ ಟ್ರೈನಿಂಗ್ ನೋಡಿದ ಮೇಲೆ ಅರ್ಥ ಆಗುತ್ತೆ ಯಾರು ಜಾಣರು ಯಾರು ದಡ್ರು ಅಂತಂದು. ಯಾಕಂದ್ರೆ ನಾನು ಹೇಳ್ಬೇಕಾಗಿಲ್ಲ ಅದ್ರ ಬಗ್ಗೆ. ಓಕೆ, ನನ್ನ ರಿವ್ಯೂಸೇ ಹೇಳುತ್ತೆ ಎಷ್ಟೋ ಜನ ನಮ್ಮ ಟ್ರೈನಿಂಗ್ನ ಯೂಸ್ ಮಾಡಿಬಿಟ್ಟು ಅವ್ರಿಗೆ ಎಷ್ಟು ಬೆನಿಫಿಟ್ ಆಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಇದೆಲ್ಲ ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ತುಂಬಾ ಸಲ ಏನಾಗುತ್ತೆ ಅಂತಂದ್ರೆ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಹುಡುಕಾಡಿದ್ರು ಅನ್ನಂಗೆ ಆಗುತ್ತೆ. ಓಕೆ, ಎಷ್ಟೋ ಜನ ತಮಗೆ ಐಡಿಯಾ ಇರಲ್ಲ. ಓಕೆ, ಆದ್ರೂ ಸಹ ಎಲ್ಲೆಲ್ಲೋ ಟ್ರೇಡ್ ಮಾಡಿ ಯಾವುದೋ ಟಿಪ್ಸ್ ತಗೊಂಡು ದುಡ್ಡು ಕಳ್ಕೊಂತಾರೆ. ಓಕೆ, ಸೊ ನಾನು ಟಿಪ್ಸ್ ಕೊಡಲ್ಲ ನಿಮಗೆ, ಯಾವುದೇ ಅಡ್ವೈಸ್ ಕೊಡಲ್ಲ ನಿಮಗೆ. ಆ ಟ್ರೈನಿಂಗ್ ನೀವು ಕಲ್ತ ಮೇಲೆ ಈ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಕಡೆಯಿಂದ ಟಿಪ್ಸ್ ತಗೊಂಡು ನೀವು ಟ್ರೇಡಿಂಗ್ ಮಾಡಿದ್ರೆ ನಿಮ್ಮ ಟ್ರೇಡಿಂಗಿಗೆ ಒಂದು ಹೊಸ ಲೈಫ್ ಸಿಕ್ಕಂಗಾಗತ್ತೆ. ಟ್ರೇಡಿಂಗ್ ಅಂತ ಅಷ್ಟೇ ಅಲ್ಲ, ಇನ್ವೆಸ್ಟ್ಮೆಂಟ್ಗೂ ಸಹ ಅದನ್ನ ನೀವು ಯೂಸ್ ಮಾಡ್ಕೊಂಡು ನೀವು ಸಕ್ಸಸ್ಫುಲ್ ಕರಿಯರ್ ಮಾಡ್ಬೋದು. ಯಾಕಪ್ಪ ಅಂದ್ರೆ ಗ್ಲೋಬಲಿ ನಾವು ಏನ್ ನೋಡ್ತಾ ಇದ್ದೀವಿ ಅಂತಂದ್ರೆ 1-2 ತಿಂಗಳಲ್ಲಿ ಇದು ಒರಾಕಲ್ ಫೈನಾನ್ಸ್ ಅವರು 50,000 ಜನರನ್ನ ಜಾಬಿನ ತೆಗೆದಾಕಿದ್ದಾರೆ. ಯಾರು 30 ವರ್ಷ 40 ವರ್ಷದಿಂದ ಜಾಬ್ ಮಾಡ್ತಿದ್ಲು ಅವರು ಸಹಿತ ಜಾಬಿನ ತೆಗೆದಾಕಿದ್ದಾರೆ.
ಹಿಂಗೆಲ್ಲ ಎ ಐ ರೆವಲ್ಯೂಷನ್ ಆಗಿ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಇಂತೆಲ್ಲ ಪ್ರಾಬ್ಲಮ್ ಇರುವಾಗ ಎಷ್ಟೋ ಜಾಬ್ಗಳು ಕಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಈ ಗಲ್ಫ್ ವಾರ್ ನಡೆಯುವಾಗಲೂ ಯಾವಾಗ ಏನಾಗುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ. ಆದ್ರಿಂದ ನಮಗೊಂದು ಪ್ಯಾರಲಲ್ ಇನ್ಕಮ್ ಬೇಕಾಗುತ್ತೆ, ಒಂದು ಸೈಡ್ ಇನ್ಕಮ್ ಬೇಕಾಗುತ್ತೆ. ಆ ಇನ್ಕಮ್ ಸಲುವಾಗಿ ನಾವು ಇದನ್ನೆಲ್ಲ ಸೆಟಪ್ ಮಾಡಿರೋದು. ಇದರಲ್ಲಿ ದುಡ್ಡು ಕಳಿಲ್ದಂಗೆ, ಹೆಚ್ಚಿಗೆ ಲಾಸ್ ಆಗಲ್ದಂಗೆ, ಕಡಿಮೆ ಪ್ರಾಫಿಟ್ ಇಟ್ಟರು ಸಹ, ಕಡಿಮೆ ಲಾಸ್ ಆದರೂ ಸಹ ನಾವು ಹೆಚ್ಚು ಪ್ರಾಫಿಟ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಈ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ನಿಮಗೆ ಅಡ್ವೈಸ್ ಮಾಡ್ತಾರೆ. ಮತ್ತು ಅವ್ರು ನೀವು 1-to-1 ಕಾಂಟ್ಯಾಕ್ಟ್ ಮಾಡಿನೂ ಸಹ ನಿಮ್ಮ ಬುಕ್ಕಿಂಗ್ ಮಾಡಿಬಿಟ್ಟು ನೀವು ಸಹ ಅವ್ರ ಜೊತೆ ಮಾತಾಡ್ಬೋದು. ಅದ್ರ ಜೊತೆಗೆ ನನ್ನ ಟ್ರೇಡಿಂಗ್ ಇಂದ ನಿಮಗೆ ಒಂದು ಮಾರ್ಕೆಟ್ಗೆ ಒಂದು ಜ್ಞಾನೋದಯ ಆದಂಗೆ. ಇವತ್ತು ನೋಡಿ ಸ್ಪೆಷಲ್ ಡೇ ಇದೆ, ಬುದ್ಧ ಪೂರ್ಣಿಮೆ. ಇವತ್ತು ಯಾಕೆ ವಿಡಿಯೋ ಮಾಡ್ತಾರೆ ಅಂದ್ರೆ ಭಗವಾನ್ ಬುದ್ಧಿಗೆ ಜ್ಞಾನೋದಯ ಆಗಿದ್ದು ಎಲ್ಲಿ? ಬೋಧಿಸತ್ವದ ಗಿಡ ಕೆಳಗಡೆ. ಓಕೆ, ಸೊ ಬೋಧಿಸತ್ವದ ಗಿಡ ಕೆಳಗೆ ಅಂದ್ರೆ ಅಲ್ಲಿ ತನಕ ಅವರಿಗೆ ಈ ರಿಸರ್ಚ್ ಆಫ್ ದ ಜ್ಞಾನ್, ಓಕೆ, ಜ್ಞಾನದ ರಿಸರ್ಚ್ ಅಲ್ಲಿ ಇದ್ರು ಅವರು. ಆದ್ರಿಂದ ಸೊ ನಾನು ಇವತ್ತು ಈ ಒಳ್ಳೆ ದಿನದಲ್ಲಿ ನಿಮ್ಗೆ ಈ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಅಕೌಂಟ್ ಏನು ಲಾಕ್ ಆಗಿದೆ, ಏನು ಯೂಸ್ ಮಾಡ್ತಲ್ಲ, ಅದನ್ನ ರೀಆಕ್ಟಿವೇಟ್ ಮಾಡೋ ಟೈಮ್ ಬಂದಿದೆ. ಇವತ್ತಿಂದ ರೀಆಕ್ಟಿವೇಟ್ ಮಾಡಿ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ತಗೊಂಡ್ಬಿಟ್ಟು ನೀವು ನಿಮ್ಮ ಟ್ರೇಡಿಂಗ್ ಕರ್ನೆ ಸ್ಟಾರ್ಟ್ ಮಾಡಿ ನಿಮ್ದು ಒಂದು ಪ್ಯಾರಲಲ್ ಇನ್ಕಮ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದೆ. ನನ್ನ ಚಾನಲ್ಗೂ ಲೈಕ್ ಮಾಡಿ, ಯಾಕಂದ್ರೆ ನಾನು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ನ ಇದರಲ್ಲಿ ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಆಕ್ಚುಲಿ ಮಾರ್ಕೆಟಲ್ಲಿ ಏನು ವರ್ಕ್ ಆಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು.